ನೋಡಿ, ಒಂದನೇದು ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಭಾಗಶಃ ಆರ್ಥಿಕ ಸರ್ವೆ. ಇದು ಸಮೀಕ್ಷೆ. ಇದು ಬಹಳಷ್ಟು ಜನ ಇದನ್ನು ಜಾತಿ ಗಣತಿ ಅಂತ ತಿಳ್ಕೊಂಡಿದ್ದಾರೆ. ಇದು ಮಾಡುವಾಗ ಸ್ವಾಭಾವಿಕವಾಗಿ ಜಾತಿ ಬಂದೇ ಬರ್ತದೆ, ಇಲ್ಲಂತಲ್ಲ. ಆದರೆ ಜಾತಿ ಗಣತಿ ಮಾಡುವಂಥದ್ದು ಕೇಂದ್ರ ಸರ್ಕಾರ. ನಾವು ಇವತ್ತು ಎಲ್ಲಿ ಸಾಮಾಜಿಕ ಪರಿಸ್ಥಿತಿ ಏನಿದೆ, ಆಮೇಲೆ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಎಲ್ಲ ಸಮುದಾಯಗಳದು ಮತ್ತು ಆರ್ಥಿಕ ಎಷ್ಟಿದೆ ಅದಕ್ಕೆ ಮಾರ್ಕ್ಸ್ ಅನ್ನು ಕೊಟ್ಟು ಅವರವರ ಹಿಂದುಳುವಿಕೆ ಏನಿದೆ ಅದನ್ನ ಗುರುತಿಸಿ ಸೂಕ್ತವಾದಂತ ಅವರಿಗೆ ಮೀಸಲಾತಿಯನ್ನ ಕೊಡಬೇಕು, ಸೌಲಭ್ಯಗಳು ಕೊಡಬೇಕು ಅಂತ ತಿಳ್ಕೊಂಡು ಮಾಡಿರುವಂತಹದ್ದು. ಹೀಗಾಗಿ ಇದನ್ನ ಬಹಳ ಜನ ಇದನ್ನ ಜಾತಿ ಗಣತಿನೇ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಎರಡನೇದಾಗಿ ಇವತ್ತು ಸಹ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಾನು ನಿನ್ನೆ ನೋಡಿದೆ, ಯಾಕೆ ನಾನು ನಿನ್ನೆ ಆ ಕ್ಯಾಬಿನೆಟ್ ನಂತರ ನಾನು ಇನ್ನೊಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೆ ನಾನು ಫೆಡರೇಷನ್ ಆಫ್ ಹೋಟೆಲ್ ಅಸೋಸಿಯೇಷನ್ ಇದು ಕಾರ್ಯಕ್ರಮ ನಾನು ಹೋದೆ. ಮಾಧ್ಯಮದಲ್ಲಿ ಬರ್ತಾ ಇತ್ತು, ಕೆಲವೊಂದು ಮಾಧ್ಯಮಗಳಲ್ಲಿ. ಇವತ್ತು MB ಪಾಟೀಲ್ರ ರೋಷ ಗುದ್ದಿದ್ರು, ಹಾಳೆಯನ್ನ ಟೇಬಲ್ ಗುದ್ದಿದ್ರು, ಹಾಳೆಯನ್ನ ಕಿತ್ತಿದ್ರು, ಇದು ಮಾಡಿದ್ರು, ಹಾಗೆ ಮುಖ್ಯಮಂತ್ರಿಗಳೇ ಇದು ಮಾಡಿದ್ರು ಅಂತ ಗಾಬರಿ ಆದ್ರು, ಹಾಗೆ ಹೀಗೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಇವತ್ತು ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಅಲ್ಲಿ ಏನೇನು ಸಮಸ್ಯೆಗಳಲ್ಲಿದ್ದಾವೆ, ಏನೇನು ತಪ್ಪು ಗ್ರಹಿಕೆ ಜನರಲ್ಲಿದೆ, ಈ ಸಮಸ್ಯೆಗಳಿದಾವೆ, ಇದೆಲ್ಲವನ್ನ ಕೂಡ ಚರ್ಚೆಯನ್ನ ಬಹಳ ಸೌಹಾರ್ದಯುತವಾಗಿ ಎಲ್ಲರೂ, ನಾನಾಗ್ಲಿ, DK ಶಿವಕುಮಾರ್ ಅವರಾಗ್ಲಿ, ಈಶ್ವರ್ ಖಂಡ್ರೆ ಅವರಾಗ್ಲಿ, ಸಂತೋಷ್ ಲಾಡ್ ಅವರಾಗ್ಲಿ, ನಾವೆಲ್ಲರೂ ಕೂಡ ಮಾಡಿದೀವಿ. ಇದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅಂಥವ್ರ ರೀತಿ ಯಾವುದೇ ಕೂಡ ಅಲ್ಲಿ ಒಂದು ಏರು ದನಿಯಲ್ಲಿ ಆಗಲಿ ಅಥವಾ ಟೇಬಲ್ ಅನ್ನ ಗುದ್ದುದಾಗ್ಲಿ ಅಥವಾ ಕಾಗದವನ್ನು ಇದು ಮಾಡುವಂತದ್ದು ಯಾವುದು ಕೂಡ ಅದು ಯಾರು ನಿಮಗೆ ಹೇಳ್ತಾರೋ ಗೊತ್ತಿಲ್ಲ. ಆಮೇಲೆ ಎಷ್ಟು ಒಂದು ಹೇಳ್ಬಿಡ್ತೀನಿ, ಮಲ್ಲಿಕಾರ್ಜುನ್ ಅವ್ರು ಈಗ ಮಲ್ಲಿಕಾರ್ಜುನ್ ಕ್ಯಾಬಿನೆಟ್ಗೆ ಬಂದಿಲ್ಲ. ನಿನ್ನೆ ಎಸ್ ಮಲ್ಲಿಕಾರ್ಜುನ್ ಏನ್ ಕ್ಯಾಬಿನೆಟ್ನಾಗಿಲ್ಲ. ಮಲ್ಲಿಕಾರ್ಜುನ್ ಹಿಂಗೆ ಮಾತಾಡಿದ್ರಂತ. ಅರೆ ಕ್ಯಾಬಿನೆಟ್ನಾಗೆ ಇಲ್ಲ, ಅವರು ರಜಾ ಮಾಡಿದ್ರು. ಅಂದ್ರೆ ಏನೇನು ಕಲ್ಪನೆ ಮಾಡ್ತೀರಿ? ದಿವಸ ಯಾರು ಕ್ಯಾಬಿನೆಟ್ ಇಲ್ಲಾರ್ದವ್ರ ಹೆಸರು ಹಾಕ್ತೀರಿ ನೀವು. ಮತ್ತು ಮುಖ್ಯಮಂತ್ರಿಗಳು ಕೂಡ ಎಲ್ಲವನ್ನ ತಾಳ್ಮೆಯಿಂದ ನಾವೆಲ್ಲರೂ ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ಅವರಿಗೆ ಹೇಳಿದ್ದೀವಿ. ಕೆಲವೊಂದು ಗೊಂದಲಗಳಿದಾವೆ, ಕೆಲವೊಂದು ತಪ್ಪುಗ್ರಹಿಗಳಿವೆ, ಎಲ್ಲನೂ ಕೂಡ ಇದು ಆಗಬೇಕು, ಅನವಶ್ಯಕವಾಗಿದೆ ಎಲ್ಲವನ್ನ ನಾವು ಹೇಳಿದೀವಿ. ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಒಂದು ಆರೋಗ್ಯ ಸಚಿವರು ಕುಂಡ್ರಿಸಿ ಒಂದು ಸಭೆಯನ್ನ ಕೂಡ ಮಾಡ್ಲಿಕ್ಕೆ ಹೇಳಿ ಈ ಗೊಂದಲವನ್ನು ಪರಿಹಾರ ಮಾಡುವಂತದ್ದಾಗಿದೆ. ಇನ್ನು ಮುಂದೆ ಹೋಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದ್ರೆ, ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರ ರಜೆ ಇರ್ತದೆ. ಮತ್ತು ಎರಡನೇದಾಗಿ ಮುಂದೆ ನಮ್ಮ ಚುನಾವಣೆಗಳು ಬರ್ತವೆ. ನಾಳೆ BBMP, ಜಿಲ್ಲಾ ಪಂಚಾಯತ್, ಅದಕ್ಕೆಲ್ಲಾನು ಕೂಡ ಇದು ಬೇಕಾಗ್ತದೆ ಇವತ್ತೊಂದು ದಿವಸ. ಹೀಗಾಗಿ ಅದನ್ನ ಮುಂದೆ ಹಾಕಿಲ್ಲ. ಆದ್ರೆ ಒಂದು ಮಾತು ಬಹಳ ಸ್ಪಷ್ಟವಾಗಿರ್ತೇನೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಬಹುತೇಕ ಇಂಥ ಗೊಂದಲಗಳೇನು ಸೃಷ್ಟಿಯಾಗಿದ್ದಾವೆ ಮತ್ತು ಏನು ತಪ್ಪುಗಳು ಆಗಿದ್ರು ಕೂಡ ಅದು ಯಾರು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಇರಲಿಲ್ಲ. ಇವತ್ತು ದಿವಸ ನಾವೇ ಹೇಳಿದ್ವಿ ಇವತ್ತು ದಿವಸ ಈ ರೀತಿ ಆಗಿದೆ ಅಂತ. ಹೌದಾ ಅಂತ ಕೇಳಿದ್ರು. ಹೀಗಾಗಿ ಒಂದು ಮಾತು, ನಮ್ಮ ಮುಖ್ಯಮಂತ್ರಿಗಳು ಇದನ್ನ ಎಲ್ಲರಿಗೂ ಕೂಡ ಒಂದು ಒಳ್ಳೇದು ಆಗ್ಬೇಕು ಅಂತ ಬಯಸಿದ್ದಾರೆ ಮತ್ತು ಒಂದು ಒಳ್ಳೆಯದನ್ನ ಮಾಡ್ತೀವಿ. ಈ ಸಮೀಕ್ಷೆ ಮುಖಾಂತರ ರಾಜ್ಯದ ಜನತೆಗೆ ಒಳ್ಳೆಯದನ್ನ ಮಾಡುವಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳಿಂದ, ನಮ್ಮ ಸರ್ಕಾರದಿಂದ ಆಗ್ತದೆ. ಹೀಗಾಗಿ ಇದರಲ್ಲಿ ರಾಜಕೀಯ ಮಾಡುವಂತ ಅವಶ್ಯಕತೆ ಬಿಜೆಪಿ ಅವ್ರಿಗಾಗ್ಲಿ ಬೇರೆ ಅವ್ರಿಗಾಗ್ಲಿ ಬೇಕಾಗಿಲ್ಲ. ಇದರಲ್ಲಿ ಏನು ಸ್ಪಷ್ಟತೆ ಬೇಕಾ? ಅಲ್ಲ ಸರ್, ನೀವೀಗ ಬಲವಾಗಿ ಖಂಡಿಸ್ತೀರಿ ಅಂತಂದ್ರೆ ಅಲ್ಲೇನು ಸಭೆಯಲ್ಲಿ ಚರ್ಚೆ ಆಯ್ತು. ಸಭೆಯಲ್ಲಿ ಚರ್ಚೆ ಆದಾಗ ಯಾವ್ಯಾವ ತಪ್ಪುಗಳಿದಾವೆ ನೋಡಿ, ಅದನ್ನ ಕ್ಯಾಬಿನೆಟ್ ನಲ್ಲಿ ಗೋಪ್ಯತಾ ಇದು ಮಾಡಿರ್ತೀವಲ್ಲ ನಾವು. ಕ್ಯಾಬಿನೆಟ್ ನಾಗೆ ಡಿಸ್ಕಸ್ ಆಗಿದ್ದು ಬಂದು ಹೊರಗೆ ಹೇಳ್ಬೇಕು ನಾವು. ಕ್ಯಾಬಿನೆಟ್ ನಿರ್ಣಯಗಳ ಬಗ್ಗೆ ಹೇಳ್ತಾರೆ, ನಿರ್ಣಯ ಅದ್ರ ಚರ್ಚೆ ಮಾಡಿದೀವಿ. ಬರೀ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದೀವಿ. ಈಗ ಅನೇಕ ಉದಾಹರಣೆಗಾಗಿ ತಗೊಳ್ಳಿ, ಕಾಂತಿರಾಜ್ ಕಮಿಟಿಯಲ್ಲಿ ಯಾರೋ ಒಬ್ರು ಒಂದು ಜಾತಿಯವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಆದರೆ ಅವರು ಅದನ್ನ ಕ್ರಿಶ್ಚಿಯನ್ ಕನ್ವರ್ಟ್, ನಾನು ಇಂತಿದ್ದ ಜಾತಿಯವನು ನಾನು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದೀನಿ, ಅದನ್ನೇ ಒಂದು ಜಾತಿ ಅಂತ ಇವತ್ತು ಸುದ್ದಿ ಮಾಡಿದ್ದಾರೆ. ಅದು ಕ್ರಿಶ್ಚಿಯನ್ ಇದ್ರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ರೆ ಕ್ರಿಶ್ಚಿಯನ್ ಬರ್ತದೆ, ಇಸ್ಲಾಂನ ಕನ್ವರ್ಟ್ ಆಗಿದ್ರೆ ಇಸ್ಲಾಂ ಬರ್ತದೆ, ಲಿಂಗಾಯತ್ನ ಕನ್ವರ್ಟ್ ಆಗಿದ್ರೆ ಲಿಂಗಾಯತ್ರಿಗೆ ಬರ್ತದೆ, ಹಿಂದೂ ಆಗಿದ್ರೆ ಹಿಂದೂದಾಗ ಬರ್ತದೆ. ಅದರಲ್ಲಿ ಕೌಂಟ್ ಆಗಬೇಕು ಹೊರತು ಅದನ್ನ ಕ್ಯಾಟಗರಿ ಮಾಡುವಂಥದ್ದು ಕೆಲವೊಂದು ಈ ಎಲ್ಲಾ ಗೊಂದಲಗಳು ಏನಿತ್ತು ಅದೆಲ್ಲರೂ ಕೂಡ ಇದು ಮಾಡಿದೀವಿ. ನಮ್ಮ ಲಿಂಗಾಯತರಲ್ಲಿ ಕೂಡ ಅನೇಕ ಉಪಪಂಗಡಗಳಿಗೆ ಪರ್ಯಾಯ ಪದಗಳಿದ್ದಾಗ ಅದನ್ನ ಎರಡನ್ನೂ ಕೂಡ ಹಿಂದೂ ಆ ಉಪಜಾತಿ ಹೆಸರು ಬರಬೇಕಾಗ್ತದೆ.
ಪರ್ಯಾಯ ಪದವಿಗಿಲ್ಲಾರ್ದವ್ರನ್ನು ಕೂಡ ಇವತ್ತು ದಿವಸ ಎರಡೆರಡು ಕಡೆ ನೀವು ನಮೂದಿ ಮಾಡಿದ್ರೆ ಅದಕ್ಕೆ ಗೊಂದಲ ಸೃಷ್ಟಿ ಆಗ್ತದೆ. ನಿನ್ನೆ ಶ್ರೀಗೇರಿ ಸ್ವಾಮೀಜಿಗಳು ಹೇಳ್ತಾರೆ, ಒಂದು ಯಾವುದೋ ಒಂದು ಜಾತಿ ಬಗ್ಗೆ ಹೇಳ್ತಾ ಇದ್ರು, ಇದ್ರೆ ಈ ಒಂದು ಶಬ್ದ ಈ ಕಡೆ ಒಂದು ಶಬ್ದ ಈ ಕಡೆ ಹಿಂಗೆಲ್ಲನೂ ಕೂಡ ಆಗಿದಾವೆ. ಅವೆಲ್ಲನೂ ಕೂಡ ಗಮನಕ್ಕೆ ತಂದಿದ್ದೀವಿ. ಇದೆಲ್ಲವೂ ಸರಿ ಹೋಗ್ತದೆ. ಮತ್ತು ಇದು ಜಾತಿ ಗಣತಿ ಅಲ್ಲೇ ಅಲ್ಲ, ಇದು ಒಂದು ಸಮೀಕ್ಷೆ. ಹೀಗಾಗಿ ಯಾರೂ ಆತಂಕ ಪಡುವಂತಹದಿಲ್ಲ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲವನ್ನ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಡಿ ಕೆ ಶಿವಕುಮಾರ್ ಆಗಲಿ, ನಾನಾಗಲಿ, ಈಶ್ವರ್ ಖಂಡ್ರೆ ಆಗಲಿ, ಅವ್ರು ಇಡೀ ಕ್ಯಾಬಿನೆಟ್ ಸಹ ನಾವೆಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗುವುದನ್ನು ಬಯಸ್ತೇವೆ. ಅವರ ಜನರ ಪ್ರತಿಯೊಬ್ಬರ ಪರಿಸ್ಥಿತಿ ಗೊತ್ತಾಗಬೇಕಲ್ಲ. ನಮ್ಮ ಲಿಂಗಾಯತರಲ್ಲೂ ಬಡವರಿದ್ದಾರೆ, ಎಲ್ಲಾ ಜಾತಿಯಲ್ಲಿಗಳು ಬಡವರಿದ್ದಾರೆ. ಹಾಲ್ಮತ ಇರ್ಬೋದು, ST ಯಲ್ಲಿರ್ಬೋದು, SC ಯಲ್ಲಿರ್ಬೋದು, ಎಲ್ಲ ಹಿಂದುಳಿದ ಕಮಿಟಿಯಲ್ಲಿ ಒಕ್ಕಲಿಗರಿರ್ಬೋದು, ಎಲ್ಲದರಲ್ಲಿ ಕುತ್ಕೊಂಡು ಬಡವರಿದ್ದಾರೆ. ಅವರಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಈ ಒಂದು ಸಮೀಕ್ಷೆ ಆಗ್ತಾ ಇದೆ. ಇದನ್ನ ಜಾತಿ ಗಣತಿ ಅಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇವರು ಸಹ ಹೂಬೆ ಕುಂಡಿರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಎಷ್ಟು ಇದರಲ್ಲಿ ಇವತ್ತು ಸಹ ಭಾಗವಹಿಸಿಲ್ಲ. ಇದನ್ನ ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಕೆಲವೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ. ನಾವು ಹೇಳಿದ್ಮೇಲೆ ಹೌದಾ ಹಿಂಗಾಗಿದೆಯಾ ಅಂತ ಕೇಳಿದ್ರು. ನಾವು ಹೇಳಿದ್ಮ್ಯಾಗ ಅವ್ರ ತಂದೆ ಹೇಗಿದ್ರೆ ಸರಿಪಡಿಸ್ಬೇಕು ಅಂತೇಳಿ. ಸೊ ಹೀಗಾಗಿ ಇದು ಇಲ್ಲಿಗೆ ನಿಲ್ಬೇಕು. ಸಮೀಕ್ಷೆ ಆಗ್ತದೆ, ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೀವಿ. 22ನೇ ತಾರೀಕು ಚಾಲು ಆಗ್ತದೆ, ಅಕ್ಟೋಬರ್ 7ಕ್ಕೆ ಮುಗಿತದೆ. ಕೆಲವೊಂದು ನಿನ್ನೆ ನಿರ್ದೇಶನ ಕೊಟ್ಟಿದ್ದು ಸರಿ ಆಗ್ತದೆ ಎಲ್ಲನೂ ಕೂಡ. ಸರಿ, ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಆಗ್ತಾ ಇದೆ. ವೀರಶೈವ ಲಿಂಗಾಯತ ಆಗ್ಲಿಲ್ಲ, ಎಲ್ಲರಿಗೂ ಹಕ್ಕಿದೆ. ಅವರವರ ಇದನ್ನ ಇದು ಇವತ್ತು ದಿವಸ ಸ್ವಾತಂತ್ರ್ಯ ಅದ, ಧಾರ್ಮಿಕ ಸ್ವಾತಂತ್ರ್ಯ ಅದ, ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಅದ. ಎಲ್ಲರಿಗೂ ತಮ್ಮ ತಮ್ಮ ಇದನ್ನ ಇದು ಮಾಡುವಂತ ಹಕ್ಕಿದೆ. ಯಾರಿಗಿಲ್ಲ ಹೇಳಿ? ನಿಮಗೂ ಇದೆ. ನಿಮಗೆ ಜಾಸ್ತಿ ಸ್ವಾತಂತ್ರ್ಯ ಅದ, ಪತ್ರಿಕಾ ಸ್ವಾತಂತ್ರ್ಯ. ಏನ್ ಬೇಕಾದ್ರೂ ಬರಿಬೋದು ನೀವು. ಈಗ ನೋಡಿ, ಒಂದು ನಾನು ಈಗ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಈಗ ಮಾತನಾಡಿದ್ದೀನಿ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಮಾತಾಡಿದ್ದೀನಿ. ಅವರು ಬಂದು ಈಗ ನನಗೆ ಬ್ರೀಫಿಂಗ್ ಮಾಡಿದ್ರು. ಅವರು ನಾವು ಮತ್ತೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು, ಸಂಸದರು ಬರ್ತಿದ್ರು, ಒಟ್ಟಿಗೆ ಕಾರಿನಲ್ಲಿ ಬಂದು ಅದನ್ನೆಲ್ಲನೂ ಕೂಡ ಬ್ರೀಫ್ ಮಾಡ್ಕೊಂಡು ಬಂದಿದ್ದಾರೆ. ನಿನ್ನೆ ಮೊನ್ನೆನೂ ಕೂಡ ನಿರಂತರವಾಗಿ ನನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಇದು 2ನೇ ಸಂದರ್ಭದಲ್ಲಿ. ಇದು 1ನೇ ಸಲ ಇವತ್ತು ದಿವಸ ಮನಗುಳಿಯಲ್ಲಿ ಆಯಿತು, ಇದು 2ನೇದಾಯಿತು. ಈ ಬ್ಯಾಂಕ್ಗಳದ್ದು ಕುಟುಂಬ ಸಹ ನಿರ್ಲಕ್ಷ್ಯತನ ಭಾಳ ಇದೆ. ಅವರು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ SOP ಏನಿದೆಯಲ್ಲ ಅದನ್ನು ಪಾಲಿಸದೆ ಮಾಡ್ತಾ ಇಲ್ಲ. ಅದಕ್ಕೆ ಬ್ಯಾಂಕ್ ಲೀಡ್ ಬ್ಯಾಂಕ್ ಅನ್ನ ಮತ್ತು ಎಲ್ಲ ಬ್ಯಾಂಕರ್ಸ್ ಮೀಟಿಂಗ್ ಅನ್ನ ಇವತ್ತು ದಿವಸ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟೆಲ್ಲ ಜನರ ಹಣ ಇವತ್ತು ದಿವಸಲ್ಲಿದೆ, ರೈತರ ಹಣ, ಬಡವರ ಹಣ ಎಲ್ಲನೂ ಕೂಡ, ಬಂಗಾರ ಆಗಲಿ, ಅದನ್ನ ಸಂರಕ್ಷಿತ ಮಾಡೋದು, ಸುರಕ್ಷತೆ ಇಡೋದು ಅವ್ರ ಕರ್ತವ್ಯ. ಇವತ್ತು ದಿವಸ ಪದೇ ಪದೇ ನಾವು ಇದು ರೀತಿ ದರೋಡೆ ಆಗೋದು, ಪಾಪ ಮತ್ತು ಪೊಲೀಸರ ಮೇಲೆ ಒತ್ತಡ, ಇದೇ ಕೆಲಸ ಮಾಡ್ಕೊಂಡು ಕೊಟ್ಟಿರ್ಬೇಕಾಗ್ತದೆ. ಅದಕ್ಕೆ ಅವ್ರಿಗೂ ಕೂಡ ಜವಾಬ್ದಾರಿ. ಅಲ್ಲಿ ಸೂಕ್ತವಾಗಿ ಇವತ್ತು ದಿವಸ ಅಲ್ಲಿ ಗಾರ್ಡ್ಸ್ ಇರಬೇಕು, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಲ್ಲಿ ಏನೇನು ಇದು ಮಾಡಬೇಕು ಅಂತ ಇದೆಯಲ್ಲ ಅದನ್ನೆಲ್ಲ ಪಾಲನೆ ಮಾಡಬೇಕು. ಇಲ್ಲಿಕಂದ್ರೆ ನಾವು ಆ ಫಸ್ಟ್ ಇವತ್ತು ದಿವಸ ಆ ಬ್ಯಾಂಕರ್ಸ್ ಮೇಲೆ ಕ್ರಮ ಕೈಗೊಳ್ಬೇಕಾಗ್ತದೆ. ಈಗ ಮನಗುಳಲ್ಲಿ ಆಗಿದ್ದು ಹಂಗೆ. ಆಮೇಲೆ ಇಲ್ಲಿ ಸೆಕ್ಯೂರಿಟಿಗೆ ಬೇರೆ ಕೆಲಸ ಹಚ್ಚಿದಾರಂತ, ಜೆರಾಕ್ಸ್ ಮಾಡಕ್ಕೆ ಹಚ್ಚಿದಾರಂತ ಒಳಗಡೆ ಇದಂತೆ. ಸರ್ ಅಲ್ಲೆಲ್ಲ ಸರ್ ಬಹುತೇಕ ಎಲ್ಲಾ ಕಡೆ ಏನು ಅಂತಂದ್ರೆ ಇದೆ. ಅದಕ್ಕೆ ಈಗ ನಾಳೆ ಅವ್ರು ಫಾರ್ಮ್ ತುಂಬೋದು, ಅವ್ರು ಜೆರಾಕ್ಸ್ ಮಾಡ್ಲಿಕ್ಕೆ ಹಚ್ಚೋದು, ಇಲ್ಲಾಂದ್ರೆ ಟೀ ತಂದು ಕೊಡೋದು, ಬರೀ ಇದೇ ಕೆಲಸಕ್ಕೆ. ಅದಕ್ಕೆ ಈಗ ಮೀಟಿಂಗ್ ಮಾಡ್ತಾ ಇದಾರೆ. ಈಗ ಅವರು SP DC ಮೀಟಿಂಗ್ ಮಾಡ್ತಾ ಇದಾರೆ. ನಿರ್ದಾಕ್ಷಿಣ್ಯವಾಗಿ ಅವತ್ತು ಸರ್ ಎಲ್ಲರಿಗೂ ಕೂಡ ಸೂಚನೆ ಕೊಡ್ತದೆ. ಅಷ್ಟೇ ಅಲ್ಲ, ಇವತ್ತು ಸಹ ಅವ್ರು ಮಾಧ್ಯಮ ಕೇಳಂತ ಹೇಳಿದೆ. ಅವತ್ತು ನೀವೇ ಕೇಳ್ಬಿಟ್ರಿ, ನಿಮಗೆ ಹೇಳ್ತಾ ಇದೀನಿ. ಈಗ ಇವತ್ತು ಮಾಧ್ಯಮ ಕೂಡ ಹೇಳ್ಬಿಡ್ರಿ, ಅಂದ್ರೆ ಅವ್ರ ಜವಾಬ್ದಾರಿ. ಜನ ಏನಾಗ್ಬಿಡ್ತದೆ, ಪಾಪ ಪೊಲೀಸರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿಕಾದ್ರೆ ನಾವು ಅವ್ರ ಸಿಬ್ಬಂದಿಯವರು ಮತ್ತು ನಮ್ಮ SP ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮನಗುಳಿ ಕೇಸ್ನಲ್ಲಿ ಕೂಡ ಬಹುತೇಕ ಐತಿಹಾಸಿಕ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿನೂ ಕೂಡ ಇವತ್ತು ಸಹ ಭಾಗಶಾವತ್ರ ಕೆಲಸ ಆಗಿದೆ, ನುಡಿದನ್ನು ಕೂಡ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ಆ ಒಂದು ಸಮರ್ಥ್ಯ ನಮ್ಮ SP ಅವರಿಗಾಗ್ಲಿ, ನಮ್ಮ ಪೊಲೀಸ್ ಸಿಬ್ಬಂದಿಗಿದೆ. ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ. ಎರಡು ಆದ್ಮೇಲೆ ಅವ್ರಿಗೊಂದು ಒಳ್ಳೆ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಅದು ಇದನ್ನ ಇಲ್ಲಿಗೆ ನಿಲ್ಬೇಕೀಗೆ. ನಾವು ಮಾಡೋದು ಮಾಡ್ತೀವಿ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಾವು ನಿರ್ಲಕ್ಷ್ಯ ಮಾಡ್ತೀವಿ, ನೀ SP ನಾವು ದರೋಡೆ ಆಗ್ತದೆ, ನೀ SP ಅವ್ರು ಬರ್ರಿ ಅಂತಂದು ಅದು ಉಪಯೋಗ ಆಗೋದಿಲ್ಲ. ಅದು ಬ್ಯಾಂಕ್ ಜವಾಬ್ದಾರಿ ತಗೊಳ್ಬೇಕು. ಇಷ್ಟು ದೊಡ್ಡ ಅಮೌಂಟ್ ಇದೆ, ಮತ್ತೆ ಯಾಕೆ ಬ್ಯಾಂಕ್ ನಡೆಸ್ತೀರಿ? ಜನರ ಹಣವನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳಕ್ ನಿಮ್ಗೆ ಸಾಧ್ಯ, ಬ್ಯಾಂಕ್ ಬಂದ್ ಮಾಡಿರೋದನ್ನ ಬೇಕಾಗಿಲ್ಲ ಬ್ಯಾಂಕ್ಗಳು. ಅದು ಗೊತ್ತಿದೆ, ಅದೆಲ್ಲ ಅದ ನೋಡಿ. ಇದೆಲ್ಲ ಯಾರು ತಪ್ಪಿಸ್ತಿರ್ತಾರ, ಇಂಥ ಇರ್ತಾರೆ 100 ಮಂದಿಯಾಗ ಒಬ್ಬೊಬ್ರು ಇಂಥ ಜನ ಇರ್ತಾರ. ಈಗ ಅದೆಲ್ಲನೂ ಕೂಡ ಕ್ರಮ ಆಗ್ತಾ ಇದೆ. ತನಿಖೆಗೆ ಏನು ವೆಚ್ಚ ಆಗುತ್ತಲ್ಲ, ಪೊಲೀಸ್ ಇಲಾಖೆಗೆ ತನಿಖೆ ಮಾಡಬೇಕು, ಯಾಕಂದ್ರೆ ಅಂತಾರಾಜ್ಯ ಕಾರಣಕ್ಕಾಗಿ ಮಹಾರಾಷ್ಟ್ರ ಈ ಅವ್ರ ಶಿಕ್ಷೆಯಾಗಿ ಏನಾದ್ರು ಬ್ಯಾಂಕ್ನವ್ರಿಗೆ ಭರಿಸುವಂತ ಏನು ಮಾಡ್ಸೋಣ. ಈಗ ನಾಳೆ ಅದನ್ನು ಕೂಡ ನೀವು ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ. ಅದನ್ನ ಅವ್ರಿಗೆ ಈ ಎಲ್ಲಾ ಖರ್ಚುಗಳು ವೆಚ್ಚಗಳು ಏನಾಗ್ತಾವೆ ಇವತ್ತು ದಿವಸ ಎಲ್ಲನೂ ಅದನ್ನ ಬ್ಯಾಂಕ್ನವ್ರಿಗೆ ವಿತ್ ಪೆನಾಲ್ಟಿ ಆಗ್ಬೇಕು, ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಬರೀ ಅವ್ರ ಮೇಲೆ ನೀವು ಖರ್ಚಾಗಿದ್ದು ವೆಚ್ಚ ಕೊಟ್ರಿ ಅಂತಂದ್ರೆ
ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಇವತ್ತು ಸರ್. ಯಾರು ಮ್ಯಾನೇಜರ್ ಇದಾರಲ್ಲ, ಮ್ಯಾನೇಜರ್ ಶುಡ್ ಬಿ ಹೋಲ್ಡ್ ರೆಸ್ಪಾನ್ಸಿಬಲ್. ಹೈಯೆಸ್ಟ್ ಯಾರು ಇದಾರ ಬ್ಯಾಂಕ್ನಲ್ಲಿ ಅವ್ರು ರೆಸ್ಪಾನ್ಸಿಬಲ್ ಆಗ್ಬೋದು. ಅವ್ರ ಕೇಂದ್ರ ಕಚೇರಿನೂ ಕೂಡ, ರೀಜನಲ್ ಆಫೀಸು, ಕೇಂದ್ರ ಕಚೇರಿ, ಆ ಬ್ಯಾಂಕರ್ಸ್ಗೆ ಇವತ್ತೊಂದು ದಿವಸ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇಲ್ ಮೇಲೆ ನಿರ್ದಾಕ್ಷಿಣ್ಯವಾಗಿ ಇವತ್ತು ದಿವಸ ನಿಮ್ಮ ಮೇಲೆ ನಾವು ಕೇಸನ್ನು ಬುಕ್ ಮಾಡ್ತೀವಿ. ಯಾವುದೇ ಬ್ಯಾಂಕ್ ಇರಲಿ, ನಾನು SBI ಹೇಳಕ್ ಹೋಗುದಿಲ್ಲ. ಯಾರು ನಿರ್ಲಕ್ಷ್ಯ ಮಾಡ್ತಾರೆ, ಯಾವ SBI ಇರಲಿ, ಬರೋಡಾ ಇರಲಿ, ಮತ್ತೊಂದಿರಲಿ, ಯಾವುದೇ ಬ್ಯಾಂಕ್ ಇರಲಿ, ಇವತ್ತು ಅದು ನಿರ್ದಾಕ್ಷಿಣ್ಯವಾಗಿದ್ರು ಮಾಡುವಂತ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಸುಪ್ರೀಂ ಕೋರ್ಟ್ ನಲ್ಲಿ ಸರ್ ಇವತ್ತು ಬಾಂಡ್ ಮುಸ್ತಕರು ಏನು ವಿರೋಧಿಸಿದ್ರು ಸುಪ್ರೀಂ ಕೋರ್ಟ್ ಹೋಗುವಂತದೇನೋ ಸರ್ಕಾರದ ಇದ್ರಾಗ ಏನು ಕೇಳೋ ಪ್ರಶ್ನೆ ಇದೆಯಾ? ಅದು ದಸರಾ ಇದು ಆಚರಣೆ. ಒಬ್ಬರು ಬುಕ್ಕರ್ ಪ್ರಶಸ್ತಿ ವಿಜೇತೆಗಳು, ಅವಳಿಗೆ ಹೋಗಿ ನೀವು ಸುಮ್ಮನೆ ಈ ಧರ್ಮದ ಇವರೆಲ್ಲ ಟಿಪ್ಪು ಸುಲ್ತಾನ್ದ ಆಚರಣೆ ಮಾಡಕ್ ಹೋದಾಗ ಡ್ರೆಸ್ಗಳು ಹಾಕೊಂಡಾಗ ಯತ್ನಾಳ್ ಅವರು, ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಬಿರಿಯಾನಿ ತಿನ್ನಕ್ ಹೋದಾಗ ನಡೀತಿತ್ತು. ಸುಮ್ಮನೆ ಯಾಕೆ ಮಾತಾಡ್ತೀರಿ ಇದನ್ನ? ಎಲ್ಲ ನೋಡಿ, ಎಲ್ಲಾರು ನೋಡಿದ್ವಿ. ಅಶೋಕ್ ಅವರು ಟೊಪಿಗೆ ಹಾಕೊಂಡು ನೋಡಿದೀವಿ, ಜಗದೀಶ್ ಶೆಟ್ಟರ್ ನೋಡಿದೀವಿ, ನಿಮ್ಮ ಯತ್ನಾಳ್ ಅವ್ರದ್ದು ನೋಡಿದೀವಿ, ಎಲ್ಲಾರ್ದು ನೋಡಿದ್ವಿ. ಬಿಡ್ರಿ ಈಗ ಸುಮ್ಮನೆ ಅದನ್ನ. ಈಗ ಮಾನವ ಮುಸ್ತಾಕ್ ಅಂದಾಗ ರಾಜಕಾರಣ ಮಾಡಕ್ ಹೊಂಟಿದ್ವಿ. ಅಲ್ಲ, ಪ್ರತಾಪ್ ಸಿಂಹ ಹೇಳ್ತೀನಿ, ಇವರೆಲ್ಲರೂ ಹಾಕೊಂಡಾದವ್ರೆ, ಎಲ್ಲ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದವ್ರೆ ಇವರು. ಏನ ಸುಮ್ಮನೆ ಈಗ ಬಂದು ಈಗ ಇದನ್ನೆಲ್ಲ ಮತಗಳ ಆಶಯ ಸರ ವಿಭಜನೆ ಮಾಡ್ತಾ ಇದಾರೆ ಇವರು ಎಲ್ಲಾನು. ನೋಡಿ, ಅವರು ಒಂದ್ ಹೇಳ್ತೀನಿ, ನಾನು ಕೇಳಿ, ಭುವನೇಶ್ವರಿಗೆ ಅವ್ರು ಏನಾಗ್ತಂದ್ರು ಸರ್, ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಂಡಿದ್ದಾಳ ತಂದ್ರು. ಬಿಡಿ, ಮೊದಲೇ ಹೇಳಿದ್ರು. ಇಲ್ಲ, ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಂಡಿದ್ದಾಳ ಅಂದ್ರೆ ಏನು? ಚಾಮುಂಡೇಶ್ವರಿ ತಾಯಿ ಅಂತಂದ್ರೆ ಇದಕ್ಕಿಂತ ಚಿಂತೆ ಏನ್ ಬೇಕು ನಿಮಗೆ? ಆಮೇಲೆ ಮುಸ್ಲಿಂ ಸಮುದಾಯದಲ್ಲಿ ಅವ್ರದ್ದು ಪದ್ಧತಿ ಇದೆ. ನಾವು ಹಣೆ ಮೇಲೆ ಕುಂಕ ಹಾಕತ್ತೀವಿ. ನಾವು ಕುಂಕ ಹಾಕ್ಬಿಟ್ಟಾಗ ಈಗೂ ಕೂಡ ನಾವು ಊರಾಗ ನೋಡ್ತಿರಲ್ಲ, ಎಲ್ಲರೂ ಕೊಳ್ಳಿಗೆ ಹಚ್ಕೋತಾರ. ನಾವು ಕುಂಕ ಕೊಟ್ಟರೆ ಇಲ್ಲ, ಕೊಳ್ಳಿಗೆ ಹಚ್ಕೋತಾರ. ಹಿಂಗೆ ಏನದು ತಪ್ಪದ್ರಲ್ಲಿ? ಅವ್ರ ಧಾರ್ಮಿಕ ಆಚರಣೆಗಳು ಏನ್ರಿ? ಎಲ್ಲಿ? ನಮ್ಮ ಲಿಂಗಾಯತರಲ್ಲೂ ಇದೆ ಇಷ್ಟ ಲಿಂಗ. ಬೆಂಗಳೂರಿನ ಕಂಪನಿಗಳು ಹೋಗ್ತಾ ಇದೆ ಬೇರೆ ಕಡೆ ಅಂತ ಏನ್ ಹೇಳಿದಾರ? ಏನ್ ನನ್ಗೆ ಗೊತ್ತಿಲ್ಲ. ಅವ್ರೇನಾದ್ರು ತಪ್ಪು, ಯಾರೇ ಇರ್ಲಿ, ಯತ್ನಾಳ್ ಇರ್ಲಿ, MB ಪಾಟೀಲ್ ಇರ್ಲಿ, ಯಾರೇ ಇರ್ಲಿ, ಯಾರೋ ತಪ್ಪು ಮಾತಾಡಿದ್ರೆ, ತಪ್ಪಾದ್ರು ಹೇಳಿಕೆ ಕೊಟ್ಟಿದ್ರೆ ಅದು ತಪ್ಪದು. ಮಾಡಿರ್ಲಿಕ್ಕೆ ನನ್ಗೆ ಗೊತ್ತಿಲ್ಲ, ನನಗೆ ವಿಷಯ ಗೊತ್ತಿಲ್ಲ, ನಾನು ಕಾಮೆಂಟ್ ಮಾಡೋದು ಸರಿಯಲ್ಲ. ಸುಮ್ಮನೆ ನೋಡಿ, ಇದನ್ನ ಅವ್ನ ಪಾಪ ಅದೊಂದು ಕಂಪನಿ, ಅವ್ನು ಸುಮ್ಮನೆ ಅವನು ಸ್ವಲ್ಪ ಬರ್ಸಿಗೆ ಬೇಜಾರಾಗಿ ಮಾಡಿದಾನ. ಅವ್ನು ಎಲ್ಲ ORRನಾಗ. ಬೆಂಗಳೂರು ಒಂದು ಜಾಗತಿಕ ನಗರ. ಅರ್ಧ ಜನ ಹೇಳ್ತೀನಿ, ಅರ್ಧ ಜನ ಕರ್ನಾಟಕದವರು, ನಮ್ಮ ರಾಜ್ಯದವರು, ಬೆಂಗಳೂರಿನವರು. ಅರ್ಧ ಜನ ವಿವಿಧ ರಾಜ್ಯಗಳಿಂದ ಬಂದು ಅಲ್ಲಿ ನೆಲೆಸಿದಂಥವ್ರು, ವಿವಿಧ ದೇಶಗಳು ಬಂದಂತ ನೆಲೆಸಿದವರು. ಮುಂಬೈನಲ್ಲಿ 50 ಲಕ್ಷ ಕಾರ್ ಅದಾವ, ಡೆಲ್ಲಿಯಾಗ 50 ಲಕ್ಷ ಕಾರ್ ಅದಾವ. ಬೆಂಗಳೂರಿಗೆ ಎಷ್ಟು ಗೊತ್ತಾ ನಿಮಗೆ? 1 ಕೋಟಿ ಅದಾವ. 2 ಕೋಟಿ ಎಷ್ಟದಲ್ಲ ಅಷ್ಟು 1 ಕೋಟಿ ಅದಾವ. ಯಾಕಂದ್ರೆ ಇಲ್ಲಿ ಶಕ್ತಿ ಇತ್ತು. ಯಾರೋ ಪಾಪ ಬಿಹಾರ್ ಇರ್ಬೋದು, UP ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮತ್ತೊಂದು ಗುಜರಾತ್ ಇರ್ಬೋದು, ಅವ್ ಮಕ್ಕಳೆಲ್ಲ ಬರ್ತಾರೆ, ಗಂಡ ಹೆಂಡತಿ ಸಾಫ್ಟ್ವೇರ್ ಇಂಜಿನಿಯರ್, ಒಂದು ಕಾರ್ ತಗೋತಾರ, ಒಂದು ಅಪಾರ್ಟ್ಮೆಂಟ್ ತಗೋತಾರ, 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ತಗೋತಾರ, ತಮ್ಮ ಪಗಾರನಾಗ ಅದ್ರ EMI ಏನಂತಾರಲ್ಲ ಕಂತು ಕಟ್ತಾರ, ಒಂದು ಕಾರ್ ತಗೊಂಡು ಮಾಡ್ತಾರ ಪಾಪ ಅವ್ರು, ನಮ್ಮ ಮಕ್ಕಳೆಲ್ಲ. ಆದ್ರೆ ಒಳಗೆ ಬರೋರು 100 ಜನ ನಮ್ ಒಳಗೆ ಬಂದ್ರ ನಮ್ಮವ್ರು ಎಲ್ಲಿ ಹೋಗ್ತಾರೆ? ಬೇರೆ ನಮ್ಮವ್ರು ಯಾರು ಗುಜರಾತ್ಗೆ ಹೋಗ್ತಾರ ಕೆಲ್ಸಕ್ಕೆ? ನಮ್ಮವ್ರು ಯಾರು ರಾಜಸ್ಥಾನಕ್ಕೆ ಹೋಗ್ತಾರ, UPಗೆ ಹೋಗ್ತಾರ, ಬಿಹಾರ್ಗೆ ಹೋಗ್ತಾರ? ನಮ್ಮವ್ರು ಬಾರ ಒಂದು 5% ಎಲ್ಲರೂ ಬಾಳ ಹೈದರಾಬಾದ್ಗೆ ಹೋಗ್ಬೋದು, ಒಂದು 5% ತಮಿಳ್ನಾಡಿಗೆ ಹೋಗ್ಬೋದು. ಬಿಟ್ರೆ 95 ಅಲ್ಲಿಂದ ಬರ್ತಾರೆ, 90 ತಮಿಳ್ನಾಡು, ಆಂಧ್ರ ಪ್ರದೇಶದಿಂದ, ಒಂದು ಮಹಾರಾಷ್ಟ್ರದಿಂದ, ಒಂದು 5% ನಮ್ಮವ್ರು ಮಹಾರಾಷ್ಟ್ರ ಇಲ್ಲಿ ಹೋಗ್ಬೋದು. ಹಿಂಗಾಗಿ ಆ ಒತ್ತಡ ಇದ್ದೇ ಇರ್ತದೆ. ನಾ ಲಂಡನ್ದಾಗ ಹೋಗಿದ್ದಾಗ 2 ಮೈಲ್ 2.5 ತಾಸು ಬೇಕಾಯ್ತು ಪ್ರತಿ ದಿವಸ. ಸ್ಯಾನ್ ಫ್ರಾನ್ಸಿಸ್ಕೋದಾಗ, ಸಿಲಿಕಾನ್ ವ್ಯಾಲಿ ಆಫ್ ಅಮೆರಿಕಾ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಮಗೆ ಕನ್ಸೂಲ್ ಜನರಲ್ ಊಟಕ್ಕೆ ಕರೆದಿದ್ರು. ಪ್ರಿಯಾಂಕ್ ಖರ್ಗೆ ಅವ್ರ ಟ್ರಾಫಿಕ್ನಾಗ ಎಷ್ಟು ತಾಸು ಸಿಗ್ಬೇಕು? ನಾವು ಊಟ ಮಾಡಿ ಡೆಸರ್ಟ್ ತಿಂದ ಹೊಂಟಿದೀವಿ, ಅವಾಗ ಅವ್ರು ಬಂದ್ರು 2.5 ತಾಸು. ಎಲ್ಲಾ ದೇಶದ ಜಪಾನ್ನಾಗ ಬನ್ನಿ ಹೋದಾಗಿದೆ. ಹೀಗಾಗಿ ಸ್ವಲ್ಪ ಎಲ್ಲ ಇರ್ತದೆ. ಇದರ ಅರ್ಥ ನಾವು ನುಣುಕಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತಾ ಇಲ್ಲ. ಈಗಾಗಲೇ ಟನಲ್ ವರ್ಕ್ ದಿವಸ ಟೆಂಡರ್ ಆಗಿದೆ, ಇವತ್ತು ಫ್ಲೈಓವರ್ಸ್ ದಿವಸ ಟೆಂಡರ್ ಆಗಿದೆ, ಮೆಟ್ರೋ ದಿವಸ ಇದು ಆಗ್ತಾ ಇದೆ. ಈ ಒತ್ತಡದ ಮಧ್ಯನೂ ಕೂಡ ನಮ್ಮ ಸರ್ಕಾರ ಇವತ್ತು ದಿವಸ ಇದು ಮಾಡ್ತಾ ಇದೆ. ಮತ್ತು ಇದ್ರಾಗ ಬಹುಶಃ ಲೋಡ್ ಏನದಂದ್ರೆ ಹಿಂದಿನ ಸರ್ಕಾರದ ನಮ್ಮ ಮೇಲೆ ಬಂದದ, ಅದನ್ನ ಹೇಳೋಂಗಿಲ್ಲ. ಬಾಕಿ ಹಂಗಲ್ಲ, ಈ ರೀತಿ ಇದು ಮಾಡೋದು ಸರಿಯಲ್ಲ. ಕೆಲವರು ನೋಡಿ ಇದ್ದಿಂದೇ ಎಲ್ಲಾನು ಕೂಡ ಪಡ್ಕೊಂಡು ನಮ್ಮ ರಾಜ್ಯವನ್ನೇ ಟೀಕೆ ಮಾಡ್ತಾರೆ. ಈ ತಮಿಳ್ನಾಡುದಾಗ ಮತ್ತೆ ಚೆನ್ನೈ ಸಿಟಿ ನೀರಾಗ ಮುಣಗಿದ್ ನೋಡಿಲ್ಲ ಎಷ್ಟು ಸಲ ನೀವು? ಹೈದರಾಬಾದ್ನ ಟ್ರಾಫಿಕ್ ಮುಳುಗ್ತದ.
ನಮ್ಮವ್ರಿಗೆ ನಮ್ಮ ರಾಜ್ಯವನ್ನೇ ನಮ್ಮನ್ನು ಟೀಕೆ ಮಾಡಿದ್ರೆ ಏನು ಬರ್ತದೆ ನಿಮಗೆ? ಭಾಳ ಜನ ಅದಾರ ಅಂತವ್ರು. ಅದಕ್ಕೆ ನಮ್ಮ ಪ್ರಿಯಾಂಕರಿಗೆ ಅವರು ಉತ್ತರ ಕೊಡ್ತಿರ್ತಾರೆ ಅವಾಗ. ಬಳ್ಳುಬ್ಬಿ ಅವರೇ 24 ಲಕ್ಷ ಕೊಟ್ಟಿದ್ರಿ. ನಾನೇ ಹೋಗಿ ಉದ್ರ ಮಾಡಿದ್ನ ಅವತ್ತು. ಎಲ್ಲಿ ಬೊಮ್ಮಾಯಿ ಇರಿದಾಗ ಸನ್ಮಾನ್ಯ ಅಂದಿನ ನೀರಾವರಿ ಸಚಿವರು ಕಾರಜೋಳ ಅವರು ಆ ಗಲಗಲೆ ಫಂಕ್ಷನ್ನಾಗ ನಾನೇ ಒಂದು ಉತ್ತರ ಕೊಟ್ಟವ. ತೆಗೆದು ನೋಡಿ ವಿಡಿಯೋ ಇರುತ್ತಲ್ಲ, ಏನದಂದ್ರೆ ಅದು ಏನ್ ಗೊತ್ತಾ, 6 ಲಕ್ಷ ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ, 4 ಪಟ್ ಅಂದ್ರೆ ಎಷ್ಟಾಗತ್ತ 24 ಲಕ್ಷ ಆಗುತ್ತೆ. ಆ 24 ಲಕ್ಷ ಕನ್ಸೆಂಟ್ ಅಂತದ್ದು. ನಿಮಗೆ ಹಕ್ಕಲಿಂದ ಏನು ರೈಟ್ಲಿಂದ ನಿಮಗೆ ಏನು ಸಿಗ್ತಲ್ಲ ಅದನ್ನೇ ಕನ್ಸೆಂಟ್ ಮಾಡಿದ್ರು ಇವರು. ನಾ ಬೊಮ್ಮಾಯಿವ್ರಿಗೆ ಹೇಳಿದೆ, ಏನು ಗೊತ್ತಿರೋದು ಅಂದ್ರು, ಹಿಂಗೆ ಮಾಡಿದಾರ ಅಂದ್ರು, ತಪ್ಪಲ್ಲ ಇದು ಅಂದ್ರು. ಅಲ್ಲೇ ಸ್ಟೇಜ್ ಮ್ಯಾಗ ನಾ ಹೇಳಿದೆ, ಏನು ಹೇಳಿದೆ ಸ್ಟೇಜ್ ಮ್ಯಾಗ, ನಿಮಗೇನು ಹಕ್ಕನಾಗ ಸಿಗೋದು ಅದನ್ನೇ ಇವ್ರು ಕನ್ಸೆಂಟ್ ಮಾಡ್ಯಾರ. 24 ಲಕ್ಷ ಸಿಗೋತಿಗೆ 30 ಲಕ್ಷ ಮಾಡಿದ್ರೆ ಅದು ಕನ್ಸೆಂಟ್ ಆಗ್ತಿತ್ತು. 1-6 ಲಕ್ಷ ಜಾಸ್ತಿ ಕೊಟ್ಟಿದ್ದು ಕನ್ಸೆಂಟ್ ಅಂತಿದ್ದೀವಿ. ನಿಮಗೆ ಹಕ್ಕಲೆ ಸಿಗೋದ್ರೆ ನೀವು ಕನ್ಸೆಂಟ್ ಅಂದ್ರೆ ಅದನ್ನೇ ನೀವು ಫ್ರೀಜ್ ಮಾಡಿ ಅದನ್ನೇ ಕ್ಯಾಪ್ ಮಾಡಿ. ಅವಾಗ ನಾ ಹೇಳಿದ್ದೆ, ಇದು 24 ಲಕ್ಷ ಯಾರು ಒಪ್ಕೊಳಕ್ ಹೋಗ್ಬೇಡ್ರಿ, ಇದು ನಿಮ್ಮ ಒಪ್ಕೊಳ್ತಿರ್ಲಿಲ್ಲ ಬಿಡ, ಜನ ಒಪ್ಕೊಳ್ತಿರ್ಲಿಲ್ಲ. 24 ಲಕ್ಷ ಅದು ನಿಮ್ಮ ಏನು ಹಕ್ಕು, ಅದು ಲ್ಯಾಂಡ್ ಎಕ್ವಿಷನ್ ಪ್ರಕಾರ ನಿಮ್ದು ಆಕ್ಟ್ ಪ್ರಕಾರ ನಿಮ್ಮ ಹಕ್ಕು. ಆ ಹಕ್ಕನೇ ಇರೋದು ಅದನ್ನ ಕನ್ಸೆಂಟ್ ಆಗಿ ಪರಿವರ್ತನೆ ಮಾಡ್ತಾ ಇದಾರ, ಅದು ಆಗ್ಲಾರ್ದಂತ ನಾ ಅವತ್ತೇ ಹೇಳಿದೆ. ನೀವು ಮಾಡಿದ್ರೆ ಒಳ್ಳೇದು, ಮಾಡ್ಲಿಕ್ಕೆ ಮುಂದೆ ನಮ್ಮ ಸರ್ಕಾರ ಬರ್ತದೆ. ಒಬ್ಬ ಮುಖ್ಯಮಂತ್ರಿ, ಅಂದಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವ್ರ ಮುಂದೆ ಎಲ್ಲರ ಮುಂದೆ ನನ್ನ ಮತಕ್ಷತೆ ಹೇಳಿದ್ದೆ ನಾನು, ನೀವು ಮಾಡ್ರಿ ಒಳ್ಳೇದು, ಮಾಡ್ಲಿಕ್ಕಂದ್ರೆ ನಾವು ಮುಂದೆ ಬರ್ತೀವಿ ಅಂತ ಹೇಳಿದೆ ನಾನು. ಈಗ ನಾವು ಮುಂದೆ ಬಂದಿದ್ದೀವಿ, ನಾವು ಮಾಡಿದ್ದೀವಿ. ಏನ್ ಬೇಕು ಸಾಕಲ್ಲ, ನಡೀರಿ ಸಾಕು.